ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಅಂತಃಸ್ರಾವಿಕ ಗ್ರಂಥಿಗಳು ಎಂಬ ಒಂದು ಟಾಪಿಕ್ ಮೇಲೆ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಟಾಪಿಕ್ ಬಂದುಬಿಟ್ಟು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇರುವಂಥ ಒಂದು ಪಠ್ಯಕ್ರಮದ ಅನಾಟಮಿಯಲ್ಲಿ ಬರುವಂಥ ಒಂದು ಟಾಪಿಕ್ ಆಗಿರ್ತೈತಿ. ಇದು ಲಾಸ್ಟ್ ಅಧ್ಯಾಯ ಅನಾಟಮಿಯಲ್ಲಿ ಬರುವಂಥದ್ದು. ಈ ಒಂದು ಟಾಪಿಕನ್ನು ಏನು ಮಾಡಿದ್ದೀನಿ, ಹಿಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ತರಗತಿಯನ್ನು ಮಾಡಿದ್ದೀನಿ. ಈಗ ಅದರ ಮೇಲೆ ಏನು ಮಾಡ್ತಾಯಿದ್ದೀನಿ ಅಂದರೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಹಿಂದಿನ ತರಗತಿ ನೋಡಿಕೊಂಡು ಈ ಒಂದು ತರಗತಿಯನ್ನು ನೋಡಿದರೆ ನಿಮಗೆ ಏನಾಗುತ್ತೆ, ಅರ್ಥ ಆಗ್ತೈತೆ. ಡೈರೆಕ್ಟಾಗಿ MCQ ಬಿಡಿಸ್ತಾ ಹೋದರೆ ನಮಗೆ ಟಾಪಿಕ್ಕು ತಲೆಯಲ್ಲಿರಲ್ಲ. ಅದಕ್ಕೆ ಫಸ್ಟು ಟಾಪಿಕ್ ನೋಡಿಕೊಂಡು ಏನು ಮಾಡಿ ಅಂದರೆ ಈ ಪ್ರಶ್ನೋತ್ತರಗಳನ್ನು ಬಿಡಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಡಯಾಬಿಟಿಸ್ ಎಂದರೆ ಡಯಾಬಿಟಿಸ್ ಇದರ ಕೊರತೆಯಿಂದ ಬರ್ತೈತೆ. ಡಯಾಬಿಟಿಸ್ ಎದರ ಕೊರತೆಯಿಂದ ಬರುತ್ತೆ ಅಂತಂದರೆ ನಮಗೆ ಇನ್ಸುಲಿನ್ ಕೊರತೆಯಿಂದ ಬರ್ತೈತೆ. ಅಂದರೆ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಅಂತ ಅರ್ಥ. ಅಯೋಡಿನ್ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂದರೆ ಗಳಗಂಡ ರೋಗ. ಅದಕ್ಕೆ ಗಾಯಿಟರ್ ರೋಗ ಅಂತಲೂ ಕೂಡ ಕರಿತೀವಿ. ಇದೇನು ಮಾಡ್ತೈತೆ, ಅಯೋಡಿನ್ ಕೊರತೆ ಅಂದರೆ ಗಳಗಂಡ ರೋಗ ಬರ್ತೈತೆ. ಇನ್ಸುಲಿನ್ ಯಾವುದನ್ನು ಸ್ರವಿಸ್ತೈತಿ ಅಂದರೆ ಪ್ರ್ಯಾಂಕಿಯಸ್ ಎಂಬ ಗ್ರಂಥಿಯನ್ನು ಏನು ಮಾಡ್ತೈತಿ, ಇದು ಸ್ರವಿಸ್ತೈತಿ ಇನ್ಸುಲಿನ್. ಗಾಯಿಟರ್ ಅಥವಾ ಗಳಗಂಡ ರೋಗವು ಈ ಗ್ರಂಥಿಯ ಊತದಿಂದ ಉಂಟಾಗ್ತದೆ. ಅಂದರೆ ಥೈರಾಯ್ಡ್ ಗ್ರಂಥಿ ಊತದಿಂದ ಏನು ಮಾಡ್ತೈತೆ, ಗಾಯಿಟರ್ ಅಥವಾ ಗಳಗಂಡ ರೋಗ ಉಂಟಾಗ್ತೈತೆ. ಮಾನವನ ಸಂತತಿಗಳ ಆನುವಂಶಿಕ ಗುಣವನ್ನು ಉತ್ತಮಪಡಿಸುವಂತಹ ವಿಜ್ಞಾನವನ್ನು ಹೀಗೆ ಕರಿತೀವಿ. ಏನೇನು ಕರಿತೀವಿ ಅಂತಂದರೆ ಅದು ಯೂಜೆನಿಕ್ ಅಂತೇಳಿ ಕರಿತೀವಿ. ಮಾನವನ ಸಂತತಿಗಳ ಆನುವಂಶಿಕ ಗುಣವನ್ನು ಮಾಡ್ತೈತಿ, ಇದು ಉತ್ತಮಪಡಿಸುವಂಥ ಒಂದು ವಿಜ್ಞಾನ. ಆ ಒಂದು ವಿಜ್ಞಾನಕ್ಕೆ ಏನು ಕರಿತೀವಿ, ಯೂಜೆನಿಕ್ ಅಂತೇಳಿ ಕರಿತೀವಿ. ಅಡ್ರಿನಲ್ ಗ್ರಂಥಿಗಳು ಇರುವುದು ಎಲ್ಲಿ ಅಂದರೆ ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಇರ್ತೈತಿ. ಇದು ಮೂತ್ರಪಿಂಡ. ಇದು ಏನಿರುತ್ತೆ, ಮೂತ್ರಪಿಂಡ ಇದಾವಂತೆ. ಇದ್ರ ಮೇಲೆ ಏನಿರ್ತೈತೆ, ನಮಗೆ ಈ ಥರ ಅಡ್ರಿನಲ್ ಗ್ರಂಥಿಗಳು ಕಂಡುಬರ್ತವೆ. ಬೆಳವಣಿಗೆ ಹಾರ್ಮೋನ್ ಅಂತೇಳಿ ನಾವು ಯಾವ ಗ್ರಂಥಿಯನ್ನು ಕರಿತೀವಿ ಅಂದರೆ ಅದು ಪಿಟ್ಯೂಟರಿ ಗ್ರಂಥಿಯನ್ನು ನಾವು ಬೆಳವಣಿಗೆ ಹಾರ್ಮೋನ್ ಅಂತೇಳಿ ಕರಿತೀವಿ. ಹಾಗಾದರೆ ಥೈರಾಯ್ಡ್ ಗ್ರಂಥಿಗಳು ಇರುವಂತಹ ಭಾಗ ಯಾವುದು ಅಂತಂದರೆ ಕುತ್ತಿಗೆ ಮತ್ತು ಶ್ವಾಸನಳಿಕೆಯಲ್ಲಿ ಏನು ಬರ್ತೈತಿ, ಥೈರಾಯ್ಡ್ ಗ್ರಂಥಿಗಳು ಕಂಡುಬರ್ತವೆ. ಪಿಟ್ಯೂಟರಿ ಗ್ರಂಥಿಯನ್ನು ಹೀಗೆಂದು ಕರಿತೀವಿ ಅಂತಂದರೆ ಏನಂತ ಕರಿತೀವಿ ಅಂದರೆ ಹೈಪೋಪೈಸಿಸ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ, ಅದಕ್ಕೆ ಹೈಪೋಪೈಸಿಸ್ ಅಂತೇಳಿ ಕರಿತೀವಿ. ಮಾನವನ ದೇಹದ ಅತಿ ಚಿಕ್ಕ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಅದು ಥೈರಾಯ್ಡ್ ಗ್ರಂಥಿ. ಇದು ಮಾನವನ ದೇಹದಲ್ಲಿರುವಂಥ ಅತಿ ಚಿಕ್ಕ ಗ್ರಂಥಿ ಆಗಿರ್ತೈತಿ. ಟಾಕ್ಸಿಕ್ ಗಾಯಿಟರ್ ಕಾಯಿಲೆಯು ಯಾವ ಹಾರ್ಮೋನ್ ಪ್ರಮಾಣ ಕಡಿಮೆಯಾದರೆ ಬರ್ತೈತಿ ಅಂದರೆ ಥೈರಾಕ್ಸಿನ್ ಕಡಿಮೆ ಆದರೆ ಏನು ಮಾಡ್ತೈತೆ, ಟಾಕ್ಸಿಕ್ ಗಾಯಿಟರ್ ಎಂಬ ರೋಗ ಬರ್ತೈತೆ. ರಾಜ್ಯ ಗ್ರಂಥಿ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅಂದರೆ ಪಿಟ್ಯೂಟರಿ ಗ್ರಂಥಿಯನ್ನು ನಾವು ರಾಜ್ಯ ಗ್ರಂಥಿ ಅಂತ ಕರಿತೀವಿ. ಇದು ನೀರ್ನಾಳ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ ಅನ್ನೋದು. ಶರೀರದ ಬೆಳವಣಿಗೆಯನ್ನು ನಿಯಂತ್ರಿಸುವಂಥ ಗ್ರಂಥಿ ಯಾವುದಂದರೆ ಅದು ಪಿಟ್ಯೂಟರಿ ಗ್ರಂಥಿ. ಏನು ಮಾಡ್ತೈತೆ, ಶರೀರದ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತೈತಿ. ಆಪತ್ಕಾಲದ ಗ್ರಂಥಿ ಯಾವುದು ಅಂದರೆ ಅದು ಅಡ್ರಿನಲ್ ಗ್ರಂಥಿ. ಇದೇನು ಮಾಡ್ತೈತಿ, ಆಪತ್ಕಾಲದ ಗ್ರಂಥಿ ಅಂತೇಳಿ ನಾವು ಕರಿತೀವಿ. ಸುಪ್ರಾರಿನಲ್ಸ್ ಗ್ರಂಥಿ ಅಂತೇಳಿ ಕರೆಯಲ್ಪಡುವ ಗ್ರಂಥಿ ಅಂದರೆ ಅದನ್ನು ಕೂಡ ಅಡ್ರಿನಲ್ ಗ್ರಂಥಿ. ಡಯಾಬಿಟಿಸನ್ನು ಯಾವ ಹಾರ್ಮೋನ್ ಮೂಲಕ ನಾವು ನಿಯಂತ್ರಿಸ್ಬೋದು ಅಂದರೆ ಇನ್ಸುಲಿನ್ ಚುಚ್ಚುಮದ್ದು ನೀಡುವುದರ ಮೂಲಕ ಏನು ಮಾಡ್ಬೋದು, ಡಯಾಬಿಟಿಸನ್ನು ನಿಯಂತ್ರಣ ಮಾಡ್ಬೋದು. ಅಯೋಡಿನ್ ದಾಸ್ತಾನು ಮಾಡುವಂಥ ಗ್ರಂಥಿ ಯಾವುದಂದರೆ ಅದು ಥೈರಾಯ್ಡ್ ಗ್ರಂಥಿ. ಏನು ಮಾಡ್ತೈತಿ, ಇದು ಅಯೋಡಿನನ್ನು ಸಂಗ್ರಹಣೆ ಮಾಡ್ಕೊಳ್ತೈತಿ. ಲೈಂಗಿಕ ವರ್ತನೆಯ ಮೇಲೆ ಪ್ರಭಾವ ಬೀರುವಂಥ ಗ್ರಂಥಿ ಏನಂತ ಕರಿತೀವಿ ಅಂದರೆ ಅದು ಗೊನಾಡ್ಸ್. ಇದೇನು ಮಾಡ್ತೈತಿ, ಲೈಂಗಿಕ ವರ್ತನೆಯ ಮೇಲೆ ಪ್ರಭಾವ ಬೀರುವಂಥ ಒಂದು ಗ್ರಂಥಿ ಆಗಿರ್ತೈತಿ. ಅಂಡಾಶಯಗಳು ಉತ್ಪತ್ತಿ ಮಾಡುವಂಥ ಸ್ತ್ರೀ ಸಂಬಂಧಿಸಿದಂತಹ ಹಾರ್ಮೋನ್ ಯಾವುದು ಅಂದರೆ ಅದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರನ್. ಪುರುಷರಲ್ಲಿರೋದು ಟೆಸ್ಟೋಸ್ಟಿರನ್. ನೀರ್ನಾಳ ಗ್ರಂಥಿಗಳಿಂದ ಸ್ರವಿಸಲ್ಪಡುವಂಥ ರಾಸಾಯನಿಕ ಹೆಸರು ಯಾವುದಂದರೆ ಅದು ಹಾರ್ಮೋನ್ ಅಂತೇಳಿ ಕರಿತೀವಿ. ಇವಾಗ ದೇಹದ ಗ್ಲುಕೋಸ್ ಪ್ರಮಾಣವನ್ನು ನಿಯಂತ್ರಿಸುವಂಥ ಹಾರ್ಮೋನ್ ಯಾವುದಂದರೆ ಅದು ಇನ್ಸುಲಿನ್. ಇದೇನು ಮಾಡ್ತೈತೆ, ಗ್ಲುಕೋಸ್ ಪ್ರಮಾಣವನ್ನು ಕಡಿಮೆ ಮಾಡ್ತೈತೆ. ಪ್ರೌಢರಲ್ಲಿ ಥೈರಾಯ್ಡ್ ಗ್ರಂಥಿಯು ಕಾರ್ಯಕ್ಷೀಣವಾದರೆ ಉಂಟಾಗುವಂಥ ರೋಗ ಯಾವುದು ಅಂದರೆ ಅದು ಮಿಕ್ಸಿಡಿಯಾ. ಪ್ರೌಢರಲ್ಲಿ ಅಂದರೆ ವಯಸ್ಕರಲ್ಲಿ ಥೈರಾಯ್ಡ್ ಗ್ರಂಥಿ ಏನು ಮಾಡ್ತೈತೆ, ತನ್ನ ಕಾರ್ಯವನ್ನು ಕಡಿಮೆ ಮಾಡಿದರೆ ಬರುವಂಥ ರೋಗ ಯಾವುದಂದರೆ ಮಿಕ್ಸಿಡಿಯಾ.
ವಯಸ್ಕರಲ್ಲಿ ಪಿಟ್ಯೂಟರಿ ಬೆಳವಣಿಗೆ ಹಾರ್ಮೋನ್ ಅತಿ ಸ್ರಾವದಿಂದ ಉಂಟಾಗುವಂಥ ರೋಗ ಯಾವುದಂದರೆ ಅದು ಅಕ್ರೋಮೆಗಾಲಿ. ಇವೆಲ್ಲ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಇವೆಲ್ಲ ನಾವು ನೆನಪಿಟ್ಕೊಳ್ಳಲೇಬೇಕು. ಗಂಡಸರಲ್ಲಿ ವೃಷಣವು ಉತ್ಪತ್ತಿ ಮಾಡುವಂಥ ಹಾರ್ಮೋನ್ ಯಾವುದಂದರೆ ಅದು ಅಂಡ್ರೋಜೀನ್ಗಳು. ವೃಷಣದಲ್ಲಿ ಕಂಡುಬರುವುದು ಅಂತ ಕೇಳಿದರೆ ಅದು ಟೆಸ್ಟೋಸ್ಟೆರಾನ್. ಇನ್ಸುಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುವಂಥ ಜೀವಕೋಶ ಯಾವುದು ಅಂದರೆ ಅದು ಬೀಟಾ. ಏನು ಮಾಡ್ತೈತೆ ಇದು? ಇನ್ಸುಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತೈತೆ. ಅದಕ್ಕೇನಂತೀವಿ ಬೀಟಾ ಅಂಥೇಳಿ ಕರಿತೀವಿ. ಮೆದುಳಿನ ಬುಡಭಾಗ ಅಂದರೆ ಸ್ಪಿನಾಯ್ಡ್ ಅಸ್ಥಿಯ ಮೇಲೆ ಇರುವಂಥ ಗ್ರಂಥಿ ಯಾವುದಂದರೆ ಅದು ಪಿಟ್ಯೂಟರಿ ಗ್ರಂಥಿ. ಇದಕ್ಕೆ ರಾಜ್ಯ ಗ್ರಂಥಿ ಅಂತ ಕೂಡ ನಾವು ಕರಿತೀವಿ. ನವಜಾತ ಶಿಶುವಿನಲ್ಲಿ ಥೈರಾಕ್ಸಿನ್ ಕೊರತೆಯಾದರೆ ಏನು ಬರ್ತೈತಿ? ಯಾವ ರೋಗ ಬರ್ತೈತೆ ಅಂದರೆ ಅದು ಕ್ರಿಟಿನಿಸಮ್ ಬರ್ತೈತೆ. ವಯಸ್ಕರಲ್ಲಿ ಕಡಿಮೆ ಆದರೆ ಏನು ಬರ್ತೈತೆ? ಅಲ್ಲಿ ಮಿಕ್ಸೆಡಿ ಎಂಬ ರೋಗ ಬರ್ತೈತೆ. ಗರ್ಭಿಣಿಯರ ಗರ್ಭಾಶಯದಲ್ಲಿ ಸಂಕೋಚನ ಅಲೆಗಳನ್ನು ಸ್ರವಿಸುವಂತಹ ಹಾರ್ಮೋನ್ ಯಾವುದು ಅಂದರೆ ಆಕ್ಸಿಟೋಸಿನ್. ಗರ್ಭಿಣಿಯರ ಗರ್ಭಾಶಯದಲ್ಲಿ ಏನಾಗ್ತೈತೆ? ಸಂಕೋಚನ ಅಲೆಗಳಿಂದ ಈ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತೈತೆ. ಇಷ್ಟೇನದು ಅಂದರೆ ಅಂತಃಸ್ರಾವಿಕ ಗ್ರಂಥಿ ಮೇಲೆ ಕೇಳಿದಂಥ ಒಂದು ಪ್ರಶ್ನೋತ್ತರಗಳಾಗಿರ್ತವೆ. ಆ ಟಾಪಿಕ್ ಓದ್ಕೊಂಡು ಈ ಪ್ರಶ್ನೋತ್ತರಗಳು ಬಿಡಿಸಿದ್ರೆ ನಮ್ಗೆ ಏನಾಗುತ್ತೆ? ಈಸಿಯಾಗಿ ಅರ್ಥ ಆಗ್ತೈತೆ. ಇಲ್ಲಿಗೇನಾಯಿತು? ಅನಾಟಮಿ ಸಂಪೂರ್ಣವಾಗಿ ಮುಗಿತು. ಮುಂದಿನ ತರಗತಿಯಲ್ಲಿ ಮಾಡೋಣ ಆರೋಗ್ಯ ಶಿಕ್ಷಣದ ಬಗ್ಗೆ ತರಗತಿಗಳನ್ನು ಮಾಡ್ತಾ ಹೋಗೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.